ಆಗಿತ್ತು. ಇದು ಮೊದಲನೇ ಬಾರಿಗೆ ಪಟ್ಟಣ ಪಂಚಾಯತಿ ಅಂತೇಳಿ ಇದಾಗ್ಬಿಟ್ಟು ತಾಲೂಕು ಆಫೀಸು ಒಂದು 18 ಎಕರೆ ಜಾಗನ ಮಂಜೂರು ಮಾಡಿಸ್ಕೊಂಡ್ಬಂದಿದೆ ಜೆ ಶ್ರೀನಿವಾಸ್ ಅವರು. ಕಳೆದ ಬಾರಿನೂ ಕೂಡ MP ಎಲೆಕ್ಷನ್ ಟೈಮಲ್ಲಿ ಅಜ್ಜಂಪುರ ಟೌನಲ್ಲಿ ಕಾಂಗ್ರೆಸ್ ಅಜ್ಜಂಪುರ ರೋಡ್ ಡಬಲ್ ರೋಡ್ ಆಗಿತ್ತು. ಹೀಗೆ ಕಾಣುವಂತ ಹಲವಾರು ಇರ್ಬೋದು. ಹಾಗೆ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ವೇತನ, ವೃದ್ಧಾಪ್ಯ ವೇತನ ಅವನ್ನೆಲ್ಲ ಕೊಡ್ತೀವಿ ವಿಶ್ವಾಸ ಇದೆ. ಹಾಗಾಗಿ 11ಕ್ಕೆ 11 ನಾವು ಗೆದ್ದು ಅಧಿಕಾರದ ಚುಕ್ಕಿಯಿಂದ ಕಾಂಗ್ರೆಸ್ ಪಕ್ಷದಿಂದ ಓಟ್ ಕೇಳಕ್ ನಮಗೆ ನೈತಿಕತೆ ಇದೆ. ಜನಗಳು ಆ ಓಟಿಗೆ ಜನಗಳು ಅದನ್ನು ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರು 2013 ಗೆಲುವನ್ನ ಸಾಧನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? 100% ಆಗುತ್ತೆ ಸರ್. ಯಾಕೆಂದ್ರೆ ಶಾಸಕಡಿ ಅಂತೇಳಿ ನಾವಿಲ್ಲಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಅಜ್ಜಂಪುರ ಬ್ಲಾಕಿಗೆ. ಏನು ಅಜ್ಜಂಪುರ ಇಲ್ಲೇ ಇದು ಕೂಡ ಪಂಚಾಯತಿ ಅಂತಾನೆ ಆಗಿತ್ತು. ಇದು ಮೊದಲನೇ ಬಾರಿಗೆ ಪಟ್ಟಣ ಪಂಚಾಯತಿ ಅಂತೇಳಿ ಇದಾಗ್ಬಿಟ್ಟು ಪಟ್ಟಣ ಪಂಚಾಯತಿ ಎಲೆಕ್ಷನ್ 11 ವಾರ್ಡಿಗೂ ನಡೀತಾ ಇದೆ. ಇಲ್ಲಿ ಏನಂದ್ರೆ ನಮ್ಮ ಶ್ರೀನಿವಾಸರವರು ಶಾಸಕರಾದಾಗ ಅತಿ ಹೆಚ್ಚು ಅನುದಾನ ತಗೊಂಬಂದು ಇಲ್ಲಿ ಅಜ್ಜಂಪುರದಲ್ಲೂ ಕೂಡ ತುಂಬ ಕೆಲಸ ಮಾಡಿದ್ದಾರೆ. ಈಗ ಎಲ್ರಿಗೂ ಗೊತ್ತಿರೋ ಹಾಗೇನೆ ಇಲ್ಲಿ ಬುಕ್ಕಮುಂದಿ ರೋಡಲ್ಲಿ ತಾಲೂಕು ಆಫೀಸು ಹೊಸದಾಗಿ ಅಜ್ಜಂಪುರ ತಾಲೂಕು ಆಫೀಸು ಒಂದು 18 ಎಕರೆ ಜಾಗನ ಮಂಜೂರು ಮಾಡಿಸ್ಕೊಂಡ್ಬಂದಿದೆ ಜೆ ಶ್ರೀನಿವಾಸ್ ಅವರು. ಅಲ್ಲಿಂದ ಇಲ್ಲಿ ಗೌರಾಪುರ ರೋಡಲ್ಲಿ ಫೈರ್ ಇಂಜಿನ್ ಸ್ಟೇಷನ್, ಫೈರ್ ವರ್ಕ್ಸ್ ಇದು ಅದು ಕೂಡ ಒಂದು ಜಾಗ ಎಲ್ಲ ಮಂಜೂರು ಮಾಡಿಸ್ಕೊಂಡು ಅದರದ್ದು ಕೆಲಸ ನಡೀತಾ ಇದೆ. ಇಂದಿರಾ ಕ್ಯಾಂಟೀನ್ ನಡೀತಾ ಇದೆ. ಮತ್ತು ಎಲ್ಲ ಥರದ್ದು ಶ್ರೀನಿವಾಸ್ ಅವರು ಇಲ್ಲೊಂದು ಈ ವರ್ಷನೇ ಒಂದು 10 ಕೋಟಿನ ಸಾಂಕ್ಷನ್ ಮಾಡಿಸ್ಕೊಂಡ್ಬಂದು ಅಜ್ಜಂಪುರದಲ್ಲಿ ಎಲ್ಲ ರೋಡ್ ಕೆಲಸ ಅದು ಎಲ್ಲದೂ ಕೂಡ ಕಾಮಗಾರಿ ಆಗ್ತಿದೆ. ಮತ್ತು ಇಲ್ಲಿ ಕಳೆದ ಬಾರಿನೂ ಕೂಡ MP ಎಲೆಕ್ಷನ್ ಟೈಮಲ್ಲಿ ಅಜ್ಜಂಪುರ ಟೌನಲ್ಲಿ ಕಾಂಗ್ರೆಸ್ಸೇ ಲೀಡ್ ಬಂದಿರೋದು, ಇಲ್ಲ BJP ಲೀಡ್ ಬಂದಿಲ್ಲ. MP ಎಲೆಕ್ಷನ್ ದುರದೃಷ್ಟ ಬಂದಿರಬಹುದು. ಈ ಸಲ ಈ ಪಟ್ಟಣ ಪಂಚಾಯತಿಲೂ ಕೂಡ 100ಕ್ಕೆ 100 ಕಾಂಗ್ರೆಸ್ ಒಂದು 8ರಿಂದ 9 ಸೀಟನ್ನು ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿಯುತ್ತೆ ನಮ್ಮ ಶ್ರೀನಿವಾಸ್ ಅವ್ರ ಫೀಲ್ಡಲ್ಲಿ ಅಂತ ನಮಗೆ ನಂಬಿಕೆ ಇದೆ. ಆ ರೀತಿ ಅಭಿವೃದ್ಧಿ ಮಾಡಿದ್ದಾರೆ ಜೆ ಶ್ರೀನಿವಾಸ್ ಅವರು. ಅಜ್ಜಂಪುರ ಜನತೆ ಕೂಡ ಎಲ್ಲ ಎಲೆಕ್ಷನಲ್ಲೂ ಕೂಡ MP ಎಲೆಕ್ಷನ್ ಆಗಲಿ ML ಎಲೆಕ್ಷನ್ ಆಗಲಿ ಎಲ್ಲದರೂ ಕೂಡ ಕಾಂಗ್ರೆಸ್ಸಿಗೆ ಲೀಡ್ ಕೊಟ್ಟಿದ್ದಾರೆ. ಈ ಸತಿನೂ ಕಾಂಗ್ರೆಸ್ ಲೀಡ್ ಬರುತ್ತೆ ಅಂತ ನಮಗೆ ನಂಬಿಕೆ ಇದೆ. ನಮ್ಮ ಶಾಸಕರು ಮತ್ತು ರಚನಾ ಶ್ರೀನಿವಾಸ್ ಅವರು ಕೂಡ ತುಂಬ ಯುವ ನಾಯಕ ರಚನಾ ಅವರು ತುಂಬ ಕೆಲಸ ಮಾಡಿದ್ದಾರೆ. ವಾಣಿ ಮೇಡಮ್ ಅವರು ಕೂಡ ಕೆಲಸ ಮಾಡಿದ್ದಾರೆ. ಎಲ್ಲರೂ ಕೂಡ ಕ್ಯಾನ್ವಾಸ್ ಸ್ಟಾರ್ಟ್ ಆದಾಗಿಂದ ಇವತ್ತಿನವರೆಗೂ ಕೂಡ ಈ ಪಂಚಾಯತಿಗೆ ಏನಂದ್ರೆ ಕೆಲಸ ಅನುದಾನ ಯಾರು ಹೆಚ್ಚಿಗೆ ಮಾಡಿದ್ದಾರೆ ಅವರಿಗೆ ಇಲ್ಲಿ ಅಭಿವೃದ್ಧಿ ನಂಬಿಕೆ ಇದೆ ನಮಗೆ. ಶಾಸಕರಾಗಿದ್ದವರು ಕ್ಷೇತ್ರಕ್ಕೆ ಬರ್ತಿದ್ದಿದ್ದೇ ತುಂಬಾ ಕಡಿಮೆ. ಅವರು ಯಾವ ಪಕ್ಷದವರಾಗಿದ್ರು ಹಿಂದೆ ಶಾಸಕರಾದಂಥವ್ರು ಯಾವ ಶಾಸಕರು ಕೂಡ ಈಗ ಶಾಸಕರು ಬಂದು ಅನುದಾನಗಳನ್ನ ಕೊಡೋದಿರ್ಬೋದು. ಯಾಕಂದ್ರೆ ನಾವು ಗಮನಿಸ್ಬೋದು, ತರೀಕೆರೆಯಲ್ಲಿ ಡಬಲ್ ರೋಡ್ ಆಗಿರಲಿಲ್ಲ. ಆ ಕಾಲದಲ್ಲಿ ಅಜ್ಜಂಪುರದಲ್ಲಿ ತರೀಕೆರೆ ಅಜ್ಜಂಪುರ ರೋಡ್ ಡಬಲ್ ರೋಡ್ ಆಗಿತ್ತು. ಹೀಗೆ ಕಾಣುವಂಥ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನ ಮಾನ್ಯ ಶಾಸಕರಾದಂಥ GH ಶ್ರೀನಿವಾಸ್ ಸಾಹೇಬರು, ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರ, DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರದಲ್ಲಿ ಇವತ್ತಿನ ದಿನ ಗ್ಯಾರಂಟಿಗಳು ಕೊಟ್ಟಿದ್ದೀವಿ. ಅಜ್ಜಂಪುರ ವಾರ್ಡ್ ವೈಸ್ ಗ್ಯಾರಂಟಿಗಳನ್ನ ಕೊಟ್ಟಿದ್ದೀವಿ. ಈ ಉದಾಹರಣೆಗೆ ಆರೋಗ್ಯ ಶಿಬಿರಗಳನ್ನ ಹಮ್ಮಿಕೊಳ್ಳೋದಿರ್ಬೋದು ಉಚಿತವಾಗಿ. ಮತ್ತು ಈ ಒಂದು ನಮ್ಮೂರ ಹೆಮ್ಮೆ ಅಂತಕ್ಕಂಥ ಅತಿ ಹೆಚ್ಚು ಅಂಕವನ್ನು PUC ಮತ್ತು SLCಯಲ್ಲಿ ಪಡೆದಂಥ ವಿದ್ಯಾರ್ಥಿಗಳಿಗೆ ಒಂದು ಪುರಸ್ಕಾರವನ್ನು ಮಾಡೋದಿರ್ಬೋದು. ಹಾಗೆ ವಿಧವಾ ವೇತನ, ಸಂಧ್ಯಾ ಸುರಕ್ಷಾ ವೇತನ, ವೃದ್ಧಾಪ್ಯ ವೇತನ ಅವನ್ನೆಲ್ಲ ಕೊಡ್ತೀವಿ ಅಂತ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳು ನಾವು ಅಜ್ಜಂಪುರ ಪಟ್ಟಣಕ್ಕೆ ಗ್ಯಾರಂಟಿಯನ್ನು ಕೊಟ್ಟಿದ್ದೇವೆ, ನಮ್ಮದು ನುಡಿದಂತೆ ನಡೆಯುವ ಸರ್ಕಾರ ಅಂತ ಈಗಾಗಲೇ ಪ್ರೂವ್ ಆಗಿದೆ. ಅಜ್ಜಂಪುರದಲ್ಲೂ ಕೂಡ ಅದೇ ರೀತಿ ನುಡಿದಂತೆ ನಡೆದು ಎಲ್ಲ ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತರ್ತೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೇನೆ. ಅಂದ್ರೆ ಅಭಿವೃದ್ಧಿಯ ಮೇಲೆ ಪಟ್ಟಣ ಪಂಚಾಯಿತಿಯ ಗೆಲುವು ನಿರ್ಧಾರ ಆಗುತ್ತೆ ಅಂತ. ಹೌದೌದು. ಯಾವುದೇ ಜಾತಿ ಯಾವುದೇ ಧರ್ಮನ ಮುಂದಿಡ್ಕೊಂಡು ನಾವು ಮತವನ್ನ ಕೇಳ್ತಾ ಇಲ್ಲ. ಕೇವಲ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ. ಜನ ಅಭಿವೃದ್ಧಿಯನ್ನ ಮಾತ್ರ ಕನ್ಸಿಡರ್ ಮಾಡಿ ಮತವನ್ನ ಮಾಡೋದು. ಹಿಂದೆ ನಡೀತಾ ಇತ್ತು ಜಾತಿ, ದುಡ್ಡು, ಮದ್ಯಪಾನ ಇದ್ರ ಮೇಲ್ಗಡೆ ಹಿಂದೆ ಎಲೆಕ್ಷನ್ ನಡೀತಾ ಇತ್ತು. ಈಗ ವಾತಾವರಣ ಬದಲಾಗಿದೆ. ಅಭಿವೃದ್ಧಿಯನ್ನ ಮುಂದೆ ಇಟ್ಕೊಂಡು ಮತವನ್ನ ಕೇಳ್ತಾ ಇದ್ದೇವೆ. ನಿಜವಾಗ್ಲೂ ಕೂಡ ಅಜ್ಜಂಪುರ ಪಟ್ಟಣದ ಜನತೆ ನಮ್ಮ ಕೈ ಹಿಡಿದು ನಡೆಸ್ತಾರೆ ಅಂತಕ್ಕಂಥ ಮಾತಿದೆ, ವಿಶ್ವಾಸ ಇದೆ. ಹಾಗಾಗಿ 11ಕ್ಕೆ 11 ನಾವು ಗೆದ್ದು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿತೀವಿ ಅಂತ ಮಾತಾಡ್ತಾ ಇದ್ದೇನೆ. ಕಳೆದ 5 ವರ್ಷದ ಹಿಂದೆ ಸರ್ಕಾರ ಇದ್ದಂಥವರು ಅಜ್ಜಂಪುರನ ಒಂದು ತಾಲೂಕು ಮಾಡಿದ್ದಾರೆ. ಈ ಅಜ್ಜಂಪುರ ತಾಲೂಕು ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ಒಂದು ಅನುದಾನ ತಂದಿಲ್ಲ, ಯಾವುದೇ ಒಂದು ಕೆಲಸ ಕೂಡ ಮಾಡಿಲ್ಲ. ಅಂಥವರಿಗೆ ಜನಗಳು ತಕ್ಕವಾದ ಪಾಠ ಕಲಿಸ್ತಾರೆ. ಈ ನಮ್ಮ ಶಾಸಕರು ಬಂದ ಮೇಲೆ ಏನು ಮಾಡಿದ್ದಾರೆ ಅಂದರೆ ಅಜ್ಜಂಪುರ ಡಿವೈಡರ್ ರೋಡ್ ಮಾಡಿದ್ದಾರೆ. 18 ಎಕರೆ ಒಂದೇ ಕಡೆ ಮಾರ್ಗ, ನಮ್ಮ ಕರ್ನಾಟಕದಲ್ಲೇ ಮಾರ್ಗದರ್ಶನ ಆಗಿರ್ತಕ್ಕಂಥ ಒಂದು ತಾಲೂಕು ಆಫೀಸ್ ಕೂಡ ಒಂದೇ ಕ್ರೀಡಾಂಗಣದಲ್ಲಿ ಬರೋಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ.
ಅಭಿವೃದ್ಧಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕುಡಿಯ ನೀರಿನ ಯೋಜನೆ ಮಾಡಿದ್ದಾರೆ. ಹಾಗೆ ಸುಮಾರು ಹಲವಾರು ಕೆಲಸಗಳು ಮಾಡಿದ್ದಾರೆ. ಆದ್ದರಿಂದ ನಮ್ಮ ಶಾಸಕರು ನಮ್ಮ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಓಟ್ ಕೇಳಕ್ಕೆ ನಮಗೆ ನೈತಿಕತೆ ಇದೆ. ಜನಗಳು ಆ ಜನಗಳು ಅದನ್ನು ಸ್ಪಂದಿಸಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿ 11 ಗೆಲ್ಲಿಸ್ತಾರೆ ಅಂತ ನಮಗೆ ವಿಶ್ವಾಸ ಇದೆ. ಆ ವಿಶ್ವಾಸ ನಮ್ಮಲ್ಲಿದೆ. ಓಕೆ ಸರ್, ಥ್ಯಾಂಕ್ ಯು. ನಮಸ್ತೆ. ಪಟ್ಟಣ ಪಂಚಾಯಿತಿ ಅಜ್ಜಂಪುರ ಮೊದಲನೇ ಬಾರಿಗೆ ಎಲೆಕ್ಷನ್ ಆಗ್ತಾ ಇದೆ. ಹೌದು. ಈಗ ಏನು ಅನ್ನಿಸ್ತಾ ಇದೆ? ಜನಗಳ ನಿರ್ಧಾರ ಯಾವ ರೀತಿ ಆಗುತ್ತೆ ಅನಿಸುತ್ತೆ? ಖಂಡಿತವಾಗ್ಲೂ ಅಭಿವೃದ್ಧಿಗೆ ಜನ ಮತ ಕೊಡ್ತಾರೆ. ಕಾಂಗ್ರೆಸ್ ಪಕ್ಷ ಅಭಿವೃದ್ಧಿ ಮಾಡ್ತಾ ಇದೆ. ಕಾಂಗ್ರೆಸ್ ಶಾಸಕರು 2013ರಿಂದ 18ವರೆಗೆ ಹಾಗೂ 23ರಿಂದ 25ವರೆಗೂ ಸುಮಾರು 7 ವರ್ಷಗಳ ಕಾಲ ಅಭಿವೃದ್ಧಿನೇ ಅವರ ಮಂತ್ರ ಅಂತೇಳ್ಬಿಟ್ಟು ಕೆಲಸ ಮಾಡ್ತಾಯಿದ್ದಾರೆ. ಹಾಗಾಗಿ ಮತದಾರ ಪ್ರಭುಗಳು ಕಾಂಗ್ರೆಸ್ ಪಕ್ಷಕ್ಕೆ ಮತ ನೀಡ್ತಾರೆ ಅಂತ ಅನಿಸುತ್ತೆ. ಅಂದರೆ ಈಗ ಅಭಿವೃದ್ಧಿ ಯಾವ ಕಡೆ ಆಗಿದೆ ಆ ಕಡೆನೇ ಹೆಚ್ಚು ಮತಗಳು ಬೀಳ್ತಕ್ಕಂಥದ್ದು ಒಂದು ಒಲವು ಜಾಸ್ತಿ ಇದೆಯಾ? ಹೌದು ಸರ್, ಅಜ್ಜಂಪುರ ಸಿಟಿ ತುಂಬ ಅಭಿವೃದ್ಧಿ ಆಗಿದೆ ಸರ್. ಸುಮಾರು 11 ಕೋಟಿ ಅಷ್ಟು ರಸ್ತೆಗಳು, ಬಾಕ್ಸ್ ಚರಂಡಿಗಳು ಮತ್ತು ವಿವಿಧ ಕಾಮಗಾರಿಗಳಿಗೆ 11 ಲಕ್ಷ ಅನುದಾನ ಆಗಿತ್ತು. 11 ಕೋಟಿ ಆಗಿತ್ತು. ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಿದ್ದರಾಮಯ್ಯ ಸರ್ಕಾರದಿಂದ 50 ಕೋಟಿ ಹಣ ಬಿಡುಗಡೆ ಆದ ಸಂದರ್ಭದಲ್ಲಿ 7 ಕೋಟಿ ಹಣವನ್ನು ಅಜ್ಜಂಪುರ ನಗರಕ್ಕೆ ಶಾಸಕರು ಮೀಸಲಿರಿಸಿದ್ದಾರೆ. ಹಾಗಾಗಿ ಅಭಿವೃದ್ಧಿ ಪಥದ ಕಡೆ ಅಜ್ಜಂಪುರ ನಗರ ಸಾಗ್ತಾ ಇದೆ ಅಂತ ಹೇಳ್ತೀನಿ. ಸಾಗ್ತಾ ಇದೆ ಅಂದರೆ ಈಗ ಮೊದಲನೇ ಬಾರಿಗೆ ಎಲೆಕ್ಷನನ್ನು ಆಗ್ತಾ ಇರ್ತಕ್ಕಂಥದ್ದು, ಈಗ 11 ವಾರ್ಡ್ಗಳ ಎಲೆಕ್ಷನನ್ನು ಆಗ್ತಾ ಇರ್ತಕ್ಕಂಥದ್ದು. ಹೌದು. ಈಗ ಅತಿ ಹೆಚ್ಚು ಪೈಪೋಟಿ ಯಾವ್ಯಾವ ವಾರ್ಡ್ಗಳಲ್ಲಿ ಇರ್ಬೋದು? ಇದೆ ಸರ್, 2ನೇ ವಾರ್ಡಲ್ಲಿದೆ, ಹಾಗಾಗಿ ಮತ್ತು 6ನೇ ವಾರ್ಡಲ್ಲಿದೆ, 9ನೇ ವಾರ್ಡಲ್ಲಿದೆ. ಬಹುತೇಕ ಸುಮಾರು ಒಂದು 5ರಿಂದ 6 ವಾರ್ಡ್ಗಳಲ್ಲಿ ಬಹುತೇಕ ಪೈಪೋಟಿ ವಾತಾವರಣವಿದೆ. ಇನ್ನುಳಿದಂತೆ ನಾವು ಕಾಂಗ್ರೆಸ್ ಪಕ್ಷ ಇನ್ನುಳಿದ ಕ್ಷೇತ್ರಗಳಲ್ಲಿ ನಿರಾಶಯವಾಗಿ ಗೆಲುವನ್ನು ಸಾಧಿಸ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ. ಹೆಚ್ಚಾಗಿ ಅಂದರೆ ಒಂದು ಪಕ್ಷಾತೀತವಾಗಿ ಅಂದರೆ ಕಾಂಗ್ರೆಸ್ ಪಕ್ಷ ಅತಿ ಹೆಚ್ಚಾಗಿ ಒಂದು ಗೆಲುವನ್ನು ಸಾಧನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? 100% ಆಗುತ್ತೆ ಸರ್. ಯಾಕೆಂದರೆ ಶಾಸಕರ ಒಂದು ಅನುದಾನ, ಹೆಚ್ಚಿನ ಅನುದಾನವನ್ನು ಅಜ್ಜಂಪುರ ನಗರಕ್ಕೆ ಮೀಸಲಿರಿಸಿದ್ದಾರೆ. ಹಿಂದಿನ ಶಾಸಕರು BJP ಶಾಸಕರ ಅವಧಿಯಲ್ಲಿ 5 ವರ್ಷ ಅಜ್ಜಂಪುರಕ್ಕೆ ಯಾವುದೇ ಅನುದಾನ ಇಲ್ಲ. ಅವರು ಬರ್ತಿದ್ದೇ ಅಜ್ಜಂಪುರ ಕಡಿಮೆ ಆಗಿತ್ತು. ಹಾಗೆ ಅಭಿವೃದ್ಧಿ ಮಂತ್ರ ಹೇಳೋಕ್ಕೆ ಆಗಲ್ಲ ಅವ್ರು, ಯಾಕೆಂದರೆ ಶೂನ್ಯ ಅವ್ರದ್ದು ಕೊಡುಗೆ ಹಿಂದಿನ ಶಾಸಕರದ್ದು. ಆದರೆ ಕಾಂಗ್ರೆಸ್ ಶಾಸಕರಾದ GS ಶ್ರೀನಿವಾಸ್ ಅವರು ಭಾಳಷ್ಟು ಅಭಿವೃದ್ಧಿ ಕೆಲಸಗಳನ್ನು ಅಜ್ಜಂಪುರ ಪಟ್ಟಣಕ್ಕೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅಭಿವೃದ್ಧಿನೇ ಮಂತ್ರ ಅಂತೇಳಿ ಅಜ್ಜಂಪುರ ಜನತೆಯೂ ಸಹ ಅಭಿವೃದ್ಧಿನ ಮನಗಂಡು ನಮ್ಮ ಗ್ಯಾರಂಟಿ ಯೋಜನೆಗಳು, ಕರ್ನಾಟಕ ಸರ್ಕಾರ ಕೊಡ್ತಿರೋವಂಥ ಗ್ಯಾರಂಟಿ ಯೋಜನೆಗಳನ್ನು ಮನಗಂಡು ಎಲ್ಲ ಮಹಿಳೆಯರು ನಾವು ಕ್ಯಾನ್ವಸಿಗೆ ಹೋದ ಸಂದರ್ಭದಲ್ಲಿ ನಾವು ಮತ ಕೇಳೋದಕ್ಕಿಂತ ಮುಂಚೆ ಕಾಂಗ್ರೆಸ್ ಪಕ್ಷದ ನಮ್ಮ ಶಾಲ್ ನೋಡಿ, ಇವ್ರು ಕಾಂಗ್ರೆಸ್ನವರಪ್ಪ, ಸಿದ್ದರಾಮಯ್ಯನವರ ಒಂದು ಗೃಹಲಕ್ಷ್ಮಿ ಯೋಜನೆ ನಾವು ಇವರ ಪಕ್ಷದಿಂದ ತಾಂತ ಇದ್ದೀವಿ, ಅವರ ಋಣ ನಮ್ಮ ಮೇಲಿದೆ ಅಂತೇಳಿ ಹೆಣ್ಮಕ್ಳೇ ಭಾಳಷ್ಟು ಜನ ಮಾತಾಡಿದ್ದಾರೆ. ಸಪೋರ್ಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ. 100% ಸಪೋರ್ಟು ನಮಗೆ ಬೆಂಬಲ ಮಹಿಳೆಯರಿಂದನೇ ಜಾಸ್ತಿ ಸಿಗ್ತಾ ಇದೆ. ಹಾಗಾಗಿ ನಾವು ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳಿಂದನೇ ಸಪೋರ್ಟ್ ಸಿಗ್ತಾ ಇರೋದು ಜಾಸ್ತಿ. ಇಲ್ಲ ಅದು ಸಿದ್ದರಾಮಯ್ಯ ಸಾಹೇಬರು ಯೋಜನೆಗಳು, ಗ್ಯಾರಂಟಿ ಯೋಜನೆಯಿಂದ ಸಪೋರ್ಟ್ ಅರ್ಧ ಆದರೆ ಅಭಿವೃದ್ಧಿ ಕಾಮಗಾರಿಗಳು ನಮ್ಮ ಶಾಸಕರು, ಸ್ಥಳೀಯ ಶಾಸಕರಿಂದ ಇವತ್ತು ಅಭಿವೃದ್ಧಿ ಅಜ್ಜಂಪುರ ಪಟ್ಟಣ ಅಭಿವೃದ್ಧಿಗೆ ಒತ್ತು ಕೊಟ್ಟು ಸುಮಾರು ಭಾಳಷ್ಟು ಕೋಟಿ ಹಣಗಳನ್ನು ಅಜ್ಜಂಪುರಕ್ಕೆ ನೀಡಿದ್ದಾರೆ. ಹಾಗಾಗಿ ಆ ಅಭಿವೃದ್ಧಿನ ಮನಗಂಡು ಇವತ್ತೇ ನೀವು ನೋಡ್ಬೋದು, ಅಜ್ಜಂಪುರ ನೀವು ಸರ್ವೆ ಮಾಡಿದರೆ ಭಾಳಷ್ಟು ವಾರ್ಡ್ಗಳಲ್ಲಿ ಡ್ರೈನ್ ಆಗ್ತಾಯಿದೆ, ರಸ್ತೆಗಳು ಆಗ್ತಾ ಇದ್ದಾವೆ. ಬಿಡ್ರಿ, ಅದನ್ನು ಹೇಳೋಕ್ಕೆ ಭಾಳ ಇದಾಗುತ್ತೆ. ಆಮೇಲೆ ಈ ಮಿನಿ ವಿಧಾನಸೌಧ ಬೇರೆ ಮಾಡಿದರು. ಈಗ ಇಂದಿರಾ ಕ್ಯಾಂಟೀನ್ ಇನ್ನೇನು ಓಪನ್ ಆಗಬೇಕಾಯ್ತು, ಚುನಾವಣೆ ಅಂತ ಆಗಿಲ್ಲ. ಆಮೇಲೆ ಕಾಲೇಜ್ ಫೀಲ್ಡು ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಕ್ರೀಡಾಂಗಣಕ್ಕೆ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾರೆ. ಆಮೇಲೆ ಬಸ್ ಸ್ಟ್ಯಾಂಡ್ ಅಭಿವೃದ್ಧಿ ಕಾಮಗಾರಿ ಆಗಿರೋ ಸುಮಾರು ಕಡೆ ನೀವು ಅಜ್ಜಂಪುರ ವೀಕ್ಷಣೆ ಮಾಡಿದರೆ ಪತ್ರಕರ್ತರ ಶಾಸಕರು ಯಾವುದೇ ಥರದ ಅಭಿವೃದ್ಧಿಯನ್ನು ಮಾಡಿರಲಿಲ್ಲ. ಯಾವುದೇ ಕಾರಣಕ್ಕೂ 18ರಿಂದ 2025 ತನಕ ಅಜ್ಜಂಪುರಕ್ಕೆ ₹1 ಅನುದಾನನೂ ಸಹ ಅವರು ಹಾಕಿಲ್ಲ. ಹಿಂದಿನ ಶಾಸಕರ ಕೊಡುಗೆ ಅಜ್ಜಂಪುರಕ್ಕೆ ಶೂನ್ಯ. ಅಂದರೆ ಈಗಿರ್ತಕ್ಕಂಥ ಸ್ಥಳೀಯ ಶಾಸಕರು ಅಭಿವೃದ್ಧಿಯತ್ತ ಸಂಪೂರ್ಣವಾಗಿ ಅಂದರೆ ಅಜ್ಜಂಪುರ ಒಂದು ಕ್ಷೇತ್ರವನ್ನು ಸಂಪೂರ್ಣ ಬದಲಾವಣೆಯನ್ನು ಮಾಡಿದ್ದಾರೆ. 100% ಸರ್ ಅದು. ಯಾಕೆ ಅಂದರೆ ನಾವು ಹಿಂದೆ ಹೇಳ್ದಂಗೆ ನೀವು ಅಭಿವೃದ್ಧಿ ಒಂದು ಸುಮ್ಮನೆ ನೀವು ಒಂದು ವಾಕ್ ಮಾಡಿದರೆ ಅಜ್ಜಂಪುರದಲ್ಲಿ ಎಷ್ಟು ಕಾಮಗಾರಿ ಆಗ್ತಿದೆ ಅಂತ ನಿಮಗೆ ಕಾಣುತ್ತೆ. ಹಾಗಾಗಿ ಅಭಿವೃದ್ಧಿ ಕಡೆ ಅಜ್ಜಂಪುರ ಸಾಗ್ತಾ ಇದೆ ಸರ್. ಹಾಗಾಗಿ ಶಾಸಕರು ಸಹ ಅಜ್ಜಂಪುರನ ತರೀಕೆರೆ ಹೆಡ್ಕ್ವಾರ್ಟರ್ ಆದರೂ ಅಜ್ಜಂಪುರ ಉಪಕೇಂದ್ರ ಆಗುತ್ತೆ, ತಾಲೂಕು ಹೆಡ್ಕ್ವಾರ್ಟರ್ ಆಗುತ್ತೆ. ಅಲ್ಲಿಗೂ ಸಹ ಹೆಚ್ಚಿನ ರೀತಿಯ ಅನುದಾನವನ್ನು ಕೊಟ್ಟು ಅಜ್ಜಂಪುರಕ್ಕೆ ಒಳಪಡುವಂಥ ಎಲ್ಲ ಹಳ್ಳಿಗಳಿಗೂ ಹೆಚ್ಚಿನ ಅನುದಾನಗಳನ್ನು ಕೊಟ್ಟು ಒಂದು ಅಜ್ಜಂಪುರ ಪಟ್ಟಣಕ್ಕೆ ತಾಲೂಕಿಗೆ ಒಂದು ಜೀವ ಕಳೆ ತುಂಬ್ತಾರೆ. ಯಾಕೆ ಅಂದರೆ ಅವ್ರು ಮಾಡಿದ ತಾಲೂಕಿದು, ಅವ್ರ ಕನಸಿನ ಕೂಸು ಇದು ಅಜ್ಜಂಪುರ ತಾಲೂಕು. ಈ ಹಿಂದೆ ಸಿದ್ದರಾಮಯ್ಯರವರ 2018ರಲ್ಲಿ ಘೋಷಣೆ ಆದಂಥ
ಅಜ್ಜಂಪುರ ತಾಲೂಕಿಗೆ. ಈಗ ಮತ್ತೆ ನಮ್ಮ ಶಾಸಕರೇ ಬಂದಾಗ ಚುನಾವಣೆ ನಡೀತಾ ಇದೆ. ಹಾಗಾಗಿ ನಾವೆಲ್ಲ ಅಜ್ಜಂಪುರದ ಮತದಾರರಾಗಿರ್ಬೋದು, ನಾವು ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಭಾಳ ಶ್ರಮಪಟ್ಟು ಇವತ್ತು ನಾವು ಈ ಚುನಾವಣೆ ಮಾಡ್ತಿದ್ದೀವಿ. ಖಂಡಿತವಾಗಲೂ 7ರಿಂದ 8 ಸೀಟ್ ಗೆದ್ದು ನಾವು ಪಟ್ಟಣ ಪಂಚಾಯತಿ ಅಧಿಕಾರವನ್ನು ಹಿಡಿದು ಶಾಸಕರಿಗೆ ಗೌರವ ತರ್ತೀವಿ ಅಂತ ಹೇಳ್ತೀನಿ. ಅಂದ್ರೆ ಅಭಿವೃದ್ಧಿ ಅದು ಸಾಗ್ತಾ ಇರೋದ್ರಿಂದ ಪಟ್ಟಣ ಪಂಚಾಯಿತಿಯ ಅತಿ ಹೆಚ್ಚಿನ ಗರಿಮೆ ಈ ಸಲ ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಸೇರುತ್ತೆ ಅನ್ನೋದು ಹೇಳ್ತಾ ಇದ್ದೀರಾ? ಹೌದು ಸರ್, ಹೌದು. ಓಕೆ ಸರ್, ಥ್ಯಾಂಕ್ ಯು.